ನಮಸ್ಕಾರ. ನಾನು ಭೀಮ್ಸೇನ್, ರಿಟೈರ್ಡ್ ಪ್ರೊಫೆಸರ್ ಫ್ರಮ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಆನ್ಸ್ ಕಿಡ್ ಸ್ಕೂಲ್ನಲ್ಲಿ ಸೈನ್ಸ್ ಫೇರ್ ನೋಡಿ ಬಹಳ ಖುಷಿ ಆಯಿತು. ಮಕ್ಕಳನ್ನ ಜೂನಿಯರ್ KG ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಬಹಳ ಚೆನ್ನಾಗಿ ಸೈನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಈವನ್ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿರೋದು, ಮಕ್ಕಳು ಇಷ್ಟು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿರೋದು ನೋಡಿ ಬಹಳ ಖುಷಿ ಆಯಿತು. ಈ ಟೆಲಿಸ್ಕೋಪ್ಸು, ಮೈಕ್ರೋಸ್ಕೋಪ್ಸು, ಏರ್ ಕ್ರಾಫ್ಟ್ಸು ಅಂಡ್ ಗನ್ಸ್ ಎಲ್ಲರ ಜೊತೆಗೆ ಇನ್ನೂ ಖುಷಿಯಾಗಿದ್ದು ಈ ವರ್ಷ ನನಗೆ ಅಂದ್ರೆ ಪ್ಲಾನೆಟೋರಿಯಂ ನೋಡಿ. ಆ ಪ್ಲಾನೆಟೋರಿಯಂ ಎಷ್ಟು ಖುಷಿಯಾಗಿ ಮಕ್ಕಳು ಎಕ್ಸ್ಪ್ಲೇನ್ ಮಾಡಿದ್ರು. ಆ ಡಾರ್ಕ್ ಪ್ಲೇಸ್ ಅದೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಪ್ಲಾನೆಟೋರಿಯಂ ನೋಡಕ್ಕೆ ಬೆಂಗಳೂರಿಗೆ ಹೋಗೋದೇ ಬೇಕಾಗಿಲ್ಲ, ಇಲ್ಲೇ ಮಾನ್ಕುಂಡ್ ಸ್ಕೂಲ್ ಬಂದ್ರೆ ಸಾಕು. ವಿಲ್ ಹ್ಯಾವ್ ಆಲ್ ದಿ ಥಿಂಗ್ಸ್. ಅಂಡ್ ನಾನು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇದ್ದೀನಿ. ಆಗಸ್ಟಿಂದ ರೆಗ್ಯುಲರ್ ಆಗಿ ಒಂದಿಂದ ಒಂದು ಪ್ರೋಗ್ರಾಮ್ ಎವ್ರಿ ಮಂತ್ ಒಂದೊಂದು ಟೈಮ್ ನಲ್ಲಿ 2 ಪ್ರೋಗ್ರಾಮ್ಸ್ ಇನ್ ಎ ಮಂತ್ ಪ್ರೋಗ್ರಾಮ್ ಮಾಡಿದ್ರು. School day was very, 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 very interesting, and I wish all the best to the students. I congratulate our staff and Netra sir. Thank you very much, sir. Do it well. We are proud of it. ಮಹಾನ್ ಕಿಡ್ಸ್ ಸ್ಕೂಲಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ನಾವು ಬಂದಿದ್ವಿ. ಮಕ್ಕಳು ಡಿಫ್ರೆಂಟ್ ಆಗಿರ್ತಕ್ಕಂತಹ ಮಾಡೆಲ್ಗಳನ್ನು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೊಟ್ಟರು. ಓವರಾಲ್ ಆಗಿ ಇದು ಚೆನ್ನಾಗಿ ಮಾಡಿದ್ದಾರೆ. This is microscope. Microscope is used for only microorganisms. We cannot see microorganisms with our naked eye, so we have to use microorganisms. The full form of the VR is virtually reality. And where they feel like they are in the virtuality in the environment. ಮಾನ್ ಕಿಡ್ಸ್ ಸ್ಕೂಲ್ ಯಾವಾಗಲೂ ಬೇರೆ ಬೇರೆ ರೀಸನಿಂದ ತುಂಬ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿ ಎಲ್ಲರೂ ಪ್ರೆಸೆಂಟ್ ಮಾಡ್ತಾರೆ. ಜೊತೆಗೆ ಸ್ಟಾಫ್ ಸೊ ಇವತ್ತಿಂದ ಇಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಆಗಲಿ ಬೇರೆ ಎಕ್ಸಿಬಿಷನ್ಸ್ ಆಗಲಿ ನನ್ನ ಹೆಸರು ಸೋಮನಾಥ್ ಅಂತೇಳಿ. ಮಾನ್ಸ್ ಶಾಲೆಯ ನಮಗೆ 2 ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮಗಳು, ಇವೆಂಟ್ಸು ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೈನ್ಸ್ ಡೇ ಟುಡೇ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಹುಡುಗರು ಚೆನ್ನಾಗೆಲ್ಲ ತಮ್ಮ ತಿಳಿದು ಎಲ್ಲ ವರ್ಕ್ಗಳು ಮಾಡ್ಕೊಂಡ್ಬಂದಿದ್ದಾರೆ. ಚೆನ್ನಾಗಿದೆ ಎಲ್ಲ. ಇದೇ ಥರ ಮಾಡ್ಕೊಂಡು ಹೋಗಿ ನೇತ್ರ ಸರ್ ಒಳ್ಳೆ ಪ್ರತಿ ವರ್ಷಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಇದೇ ಥರ ಚೆನ್ನಾಗಿ ಶೇಖರ್ ಅಂಥೇಳಿ ನನ್ನ ಮಗ ಜೂನಿಯರ್ KGಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಮೊದಲನೇದಾಗಿ ಹೇಳಬೇಕಂತಂದರೆ ಅಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಇದೆ ಅಂದರೆ ಫುಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಳಷ್ಟು ತೊಗೊಳ್ತಾರೆ. ನಾನು ಕೂಡ ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಏನಂತಂದರೆ ಬೇಸಿಕಲಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಯಾವ ಥರ ಮಾಡಬೇಕನ್ನೋದು ಬೇಸಿಕಲಿ ಇಲ್ಲಿಂದ ಹೇಳೋದ್ರಿಂದ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಜಾಸ್ತಿ ನಾಲೆಜನ್ನು ಹೊಂದ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಯಾವುದೇ ರೀತಿ ಹಿಂಜರಿಕೆ ಇಲ್ಲ. ಎಲ್ಲರೂ ತಮಗೇನು ಬರುತ್ತೆ, ಸೊ ಏನು ತಾವು ಆ್ಯಕ್ಟಿವಿಟೀಸ್ನ ಮಾಡಿರ್ತಾರೆ ಅದನ್ನು ನೇರವಾಗಿ ಹೇಳ್ತಾರೆ. ಯಾವುದೇ ರೀತಿ ಹಿಂಜರಿಕೆ ಇಲ್ಲ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಯಾವುದೇ ಒಂದು ಪ್ರಾಯೋಗಿಕವಾಗಿ ಏನಾದರೂ ಏರ್ಪಡಿಸಿದರೆ ಈ ಒಂದು ಸ್ಕೂಲ್ನಲ್ಲಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಸೊ ಹಾಗಾಗಿ ಈ ಸಂಸ್ಥೆಗೆ from the plants the nutrients by allowing ಎಲ್ಲ ಪ್ರಾಜೆಕ್ಟ್ಸು ಚೆನ್ನಾಗಿದೆ. ಎಸ್ಪೆಷಲಿ
ಅದು ಬಾಡಿದು ಮಗು ಪ್ರೆಗ್ನೆನ್ಸಿ ಟೈಮ್ ಒಳಗೆ ಏನೇ ಡಿಫೆಕ್ಟಿಂದ ಪ್ರಾಬ್ಲಮಿಂದ ಡೆತ್ ಆಗಿದೆಯಲ್ಲ ಅದನ್ನು ನೀಟಾಗಿ ತೋರಿಸಿದ್ದಾರೆ, ಸರಿಯಾಗಿ ಎಜುಕೇಟ್ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ವಿಷಯಗಳು ಇದರಿಂದ ನಾವು ಗೊತ್ತಿಲ್ಲದ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಎಲ್ಲ ಕ್ರೆಡಿಟ್ easily. That will put the lemon will put in a ಸೈನ್ಸ್ ಎಕ್ಸಿಬಿಷನ್ ಭಾಳ ಚೆನ್ನಾಗಾಗಿದೆ. ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. It's a forest and it's a cultural land. This greenhouse is a glass building that we can. I'm going to explain about traffic signal. The purpose of traffic signal is to maintain the order